ನಮ್ಮ ಹೆಸರು ಅನಿತಾ ಅಂತ. ನಾವು ದಾಸಹಳ್ಳಿಲಿ ಇರೋದು, ಬೆಂಗಳೂರಲ್ಲಿ. ಮೊಬೈಲ್ ಅಲ್ಲಿ ನೋಡ್ತಾ ನೋಡ್ತಾ ತುಂಬಾ ರಾಘವೇಂದ್ರ ಸ್ವಾಮಿ ಗೊತ್ತಾಯ್ತು ನಮ್ಗೆ. ಇಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೋತಾ ಇದ್ವಿ, ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ ಅದು ಕೂಡ್ ಬಂತು, ಬಂದ್ವಿ. ಮಂತ್ರಾಲಯಕ್ಕೆಲ್ಲ ಹೋಗ್ ಬಂದಿದ್ದೀವಿ. ಪ್ರತಿ ಗುರುವಾರನೂ ನಾನು ಬಿಡದೆ ಪೂಜೆ ಮಾಡ್ತೀನಿ. ಏನಾದ್ರು ಕೇಳಿದ್ರೆ ರಾಯರು ಹೂದ್ ರೀತಿಲಿ ನಮ್ಗೆ ಕೊಟ್ಟಿದ್ದಾನೆ ಸೂಚನೆ. ಇದಾಗುತ್ತಾ ಆಗಲ್ವಾ ಅಂದ್ರೆ ತುಂಬಾ ಸತಿ ಹೂ ಕೊಟ್ಟಿದ್ದಾರೆ. ಹೂ ಕೇಳ್ದಾಗೆಲ್ಲಾನು ಕೊಟ್ಟಿದ್ದಾರೆ ನಮ್ಗೆ. ಬಟ್ ಇಲ್ಲಿಗೆ ನನಗೆ ಬರಕ್ ಆಗ್ತಾ ಇರ್ಲಿಲ್ಲ ತುಂಬಾ ದಿವಸದಿಂದ. ಇವತ್ ಬಂದಿದ್ದೀನಿ. ಆ ರೆಸ್ಟ್ ನೋಡಿದ್ರೆ ನಮ್ಗೆ ಒಂಥರ ಮೈ ಜುಮ್ ಅನಿಸ್ತಿದೆ. ದೇವ್ರನ್ನ ನೋಡ್ತಾ ಇದ್ರೆ ಅಲ್ಲೇ ಕೂತಿದ್ದಾರೇನೋ, ನಿಜವಾಗ್ಲೂ ಅಲ್ಲೇ ಇದ್ದಾರೇನೋ ಅಂತ ನಮ್ಗೆ ಆ ತರ ಒಂದು ಫೀಲ್ ಆಗ್ತಾ ಇದೆ. ಬಟ್ ತುಂಬಾ ಪವರ್ಫುಲ್ ಇದೆ. ನಮ್ದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ದೇವ್ರು. ಕನ್ಸಲ್ ಬಂದಿಲ್ಲ, ಬಟ್ ಪೂಜೆ ಮಾಡಿಲ್ಲ ಅಂದ್ರೆ ನಮ್ಗೆ ಒಂಥರ ಇದಾಗ್ತಾ ಇರುತ್ತೆ. ಮಾಡ್ಬೇಕು, ಇವತ್ತು ಪೂಜೆ ಮಾಡಿಲ್ವಲ್ಲ ಅಂತ. ನಾನು ಒಂದಿನೂ ನಾನ್ ವೆಜ್ ತಿಂದೇ ಇರ್ತಾನೆ ಇರ್ಲಿಲ್ಲ. ಇವಾಗ ನನ್ ಗುರುವಾರ ನಾನ್ ವೆಜ್ ತಿನ್ನೋದೇ ಇಲ್ಲ. ಅದ್ ಎಷ್ಟೇ ಕಣ್ಮುಂದೆ ಇದ್ರು ತಿನ್ಬೇಕು ಅಂತಾನೆ ಅನ್ಸಲ್ಲ ನನ್ಗೆ ಅದ್ ನಾನ್ ವೆಜ್ ನೋಡಿದ್ರೆ. ಮಂತ್ರಾಲಯಕ್ಕೂ ಹೋಗಿದ್ವಿ. ಇಲ್ಲಿಗೆ ತುಂಬಾ ದಿವಸದಿಂದನೂ ಅನ್ಕೊಂಡಿದೀನಿ ಬರ್ಬೇಕು ಅಂತ, ಬರಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಅದು ಕೂಡ ಬಂದಿದೆ, ಇವತ್ ಬಂದಿದೆ. ಜನನ್ ನೋಡಿ ನಮ್ಗೆ ಒಂಥರ ಎಷ್ಟು ಇದಿದೆಪ್ಪ, ದೇವ್ರ ಹತ್ರ ಶಕ್ತಿ ಇದೆ ಅಂತ ನಮ್ಗೆ ಒಂಥರ ಇದಾಗ್ತಿದೆ. ಕಾರ್ ಇಕ್ಕಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಫುಲ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಬಟ್ ತುಂಬಾ ಒಳ್ಳೇದಾಗುತ್ತೆ ದೇವ್ರನ್ನ ನಂಬಿದ್ರೆ ಮಾತ್ರ.